ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ವತಿಯಿಂದ ನವೆಂಬರ್ 26ಕ್ಕೆ ನಡೆದ ಸಂವಿಧಾನ ಸಮರ್ಪಣಾ ದಿನವನ್ನು ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ವಿಜೃಂಭಣೆಯಿಂದ ನಡೆಸಿಕೊಟ್ಟ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ನಾವೆಲ್ಲರೂ ಸಮಾನತೆಯಿಂದ ಜೀವನ ನಡೆಸಲು ಕಾರಣ ಸಂವಿಧಾನ. ಭಾರತ ಸಂವಿಧಾನವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ತಲುಪಬೇಕು ಎಂಬ ಉದ್ದೇಶದೊಂದಿಗೆ ಸಂವಿಧಾನ ರಚಿಸಿದ ಡಾ ಬಿಆರ್ ಅಂಬೇಡ್ಕರ್ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀ ವೆಂಕಟೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ವತಿಯಿಂದ ನವೆಂಬರ್ 26 ದಿನಾಂಕವನ್ನ ಸಂವಿಧಾನದ ದಿನಾಚರಣೆಯನ್ನ ಅಮೃತ ಸರೋವರ ಬಳಿ ಚನ್ನರಾಯಪಟ್ಟಣ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀ ವೆಂಕಟೇಶ್, ಉಪಾಧ್ಯಕ್ಷ ರಾಜಾನಂದ ಗೌಡ, ಮಾಜಿ ಉಪಾಧ್ಯಕ್ಷರಾದ ಶಿವಕುಮಾರ್, ಪಿಡಿಒ ಮುನಿರಾಜುರವಗಳ ನೇತೃತ್ವದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರು ಭಾವಚಿತ್ರವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆಯನ್ನ ನೀಡಲಾಯಿತು. ನವೆಂಬರ್ 26ಕ್ಕೆ ನಡೆದಂತಹ ಸಂವಿಧಾನ ಸಮರ್ಪಣಾ ದಿನವನ್ನ ಡಾ ಬಿಆರ್ ಅಂಬೇಡ್ಕರ್ ಅವರು ಭಾವಚಿತ್ರಕ್ಕೆ ಪೂಜೆ ಹಾಗೂ ಪುಷ್ಪ ನಮನ ಸಲ್ಲಿಸುವ ಮೂಲಕ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀ ವೆಂಕಟೇಶ್ ಚಾಲನೆಯನ್ನ ನೀಡಿ ಮಾತನಾಡಿ, ಸಂವಿಧಾನ ದಿನ ಅಥವಾ ಸಂವಿಧಾನ ದಿವಸ್ ಅನ್ನ ಭಾರತದಲ್ಲಿ ವ್ಯಾಪಕವಾಗಿ ನವೆಂಬರ್ 26ರಂದು ಈ ದಿನವನ್ನ ಸಂವಿಧಾನ ದಿನವಾಗಿ ಆಚರಣೆ ಮಾಡುತ್ತಿರುವುದು ನಮಗೆಲ್ಲರಿಗೂ ಸಂತಸದ ವಿಷಯವಾಗಲಿದೆ. 1949 ದಿಲ್ಲಿ ಸಂವಿಧಾನದ ಸಭೆಯಲ್ಲಿ ಭಾರತದ ಸಂವಿಧಾನವನ್ನ ಅಂಗೀಕರಿಸಿದ ದಿನ ನೆನಪಿಸಿ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು, ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರೊಂದಿಗೆ ಈ ದಿನ ಸಂವಿಧಾನ ದಿನವನ್ನಾಗಿ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಅಂತ ಹೇಳಿ ತಿಳಿಸಿದ್ರು. ಸಂವಿಧಾನ ರಚಿಸುವ ಸಂದರ್ಭದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಅವರ ಜೊತೆ ಇದ್ದಂತಹ ಮಹಾನ್ ವ್ಯಕ್ತಿಗಳು ರಾಷ್ಟ್ರದ ಸದೃಢತೆಗಾಗಿ ಸಂವಿಧಾನವನ್ನ ಬರೆದು ಅರ್ಪಿಸಿದ್ದಾರೆ. ನಮ್ಮ ಸಂವಿಧಾನಕ್ಕೆ ಗೌರವ ನೀಡಬೇಕು, ಯಾವುದೇ ಕಾರಣಕ್ಕೂ ಧಕ್ಕೆ ಆಗದಂತೆ ನೋಡಿಕೊಳ್ಳಬೇಕು. ಶಾಸಕ, ಕಾರ್ಯಾಂಗ, ನ್ಯಾಯಾಂಗ ಹಾಗೂ ಮಾಧ್ಯಮ ಅಂಗವು ಸಂವಿಧಾನದಿಂದ ನಮಗೆ ದೊರೆತಿದೆ. ಅವುಗಳು ತಮ್ಮದೇ ಆದ ಕರ್ತವ್ಯವನ್ನ ನಿರ್ವಹಿಸುತ್ತವೆ. ಇದರಲ್ಲಿ ಬರುವಂತಹ ಎಲ್ಲಾ ತತ್ವಗಳನ್ನ ನಾವು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ತಿಳಿಸಿದ್ರು. ನಮ್ಮದು ಲಿಖಿತ ಸಂವಿಧಾನ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಇತರೆ ಮಹಾನ್ ಚೇತನರ ನೆರವಿನಿಂದ ಸುದೀರ್ಘವಾಗಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸತತ ಪ್ರಯತ್ನದಿಂದ 395 ವಿಧಿಗಳು, 8 ಅನುಸೂಚಿಗಳು, 22 ಭಾಗಗಳನ್ನು ಹೊಂದಿರುವ ಪ್ರಪಂಚದ ಅತಿ ದೊಡ್ಡ ಸಂವಿಧಾನವನ್ನ 1950 ನವೆಂಬರ್ 26ರಂದು ಸಮರ್ಥಿಸಿಕೊಳ್ಳಲಾಯಿತು. ಪ್ರಸ್ತುತ 467 ವಿಧಿಗಳು, 25 ಭಾಗಗಳು, 12 ಅನುಸೂಚಿಗಳಿವೆ. ಇದರಿಂದ ನಾವೆಲ್ಲರೂ ನಮಗೆ ನೀಡಿರುವಂತಹ ಹಕ್ಕುಗಳನ್ನು ಬಳಸಿಕೊಂಡು ಸ್ವತಂತ್ರವಾಗಿ ಮಾತನಾಡುತ್ತಿದ್ದೇವೆ ಅಂತ ಹೇಳಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀ ವೆಂಕಟೇಶ್ ರವರು ಸಂವಿಧಾನದ ಬಗ್ಗೆ ವಿವರವಾಗಿ ತಿಳಿಸಿ ಮಾತನಾಡಿದರು. ಸಂವಿಧಾನ ದಿನ, ಇದನ್ನು ಸಂವಿಧಾನ ದಿನ ಅಥವಾ ಸಂವಿಧಾನ ದಿವಸ್ ಭಾರತದಲ್ಲಿ ವಾರ್ಷಿಕವಾಗಿ ನವೆಂಬರ್ 28ರಂದು ಆಚರಿಸಲಾಗುತ್ತದೆ. ಈ ದಿನವು 1949ರಲ್ಲಿ ಸಂವಿಧಾನ ಸಭೆಯ ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ನೆನಪಿಗಾಗಿ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು, ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರೊಂದಿಗೆ ಈ ದಿನ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಯಿತು. ಹಾಗೆಯೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1990ರಲ್ಲಿ ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮೂನಲ್ಲಿ ಜನಿಸಿದರು. ಅವರ ಬಗ್ಗೆ ಅವರು ಭಾರತೀಯರು ಸಂವಿಧಾನ ಮುಖ್ಯ ವಾಸ್ತುಶಿಲ್ಪ ಹಾಗೂ ಅವರು ಕಂಡ ಕರುಡು ನೆನಪಿನ ಅಧ್ಯಕ್ಷರಾಗಿದ್ದರು. ಅದೇ ರೀತಿ ಅಂಬೇಡ್ಕರ್ ಅವರು ಜಾತಿ ತಾರತಮ್ಯ ಮತ್ತು ಅಸ್ಪೃಶ್ಯತೆಯ ಬಗ್ಗೆ ಹೋರಾಡಿದರು. ಅವರಲ್ಲಿ ಒಬ್ಬ ಪ್ರಮುಖ ನಾಯಕರಾಗಿದ್ದರು. ಸ್ವಾತಂತ್ರ್ಯದ ನಂತರ ಭಾರತದ ಮೊದಲು ಕಾನೂನಿನ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು. ಹಾಗೆಯೇ ಜಾತ್ಯತೀತ ಭಾರತದಲ್ಲಿ ಸಂವಿಧಾನದಲ್ಲಿ ಅಶೋಕ ಚಕ್ರವನ್ನು ಸೇರಿಸುವಲ್ಲಿ ಪ್ರಮುಖ ಪಾತ್ರವನ್ನೂ ವಹಿಸಿದ್ದರು. ಅವರು ಮೂಕನಾಯಕ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ದಲಿತ ಸಮುದಾಯದ ಹಕ್ಕುಗಳಿಗಾಗಿ ಮತ್ತು ಸಾಮಾಜಿಕ ಸಮಾನತೆಯ ಬಗ್ಗೆ ಶ್ರಮಿಸಿದರು. ಶಿಕ್ಷಣ ಮಹತ್ವವನ್ನು ಒತ್ತಿ ಹೇಳುತ್ತಿದ್ದರು ಮತ್ತು ಜನರನ್ನು, ವಿಶೇಷವಾಗಿ ದಲಿತರು, ಶಿಕ್ಷಣ ಪಡೆಯಲು ಪ್ರೋತ್ಸಾಹಿಸಿದರು ಮತ್ತು ಹೆಣ್ಣು ಗಂಡು ಒಂದು ಸಮಾನತೆಯ ಹಕ್ಕನ್ನು ತೊಡಗಿಸಿದರು.
1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಮಾರಣೋತ್ತರವಾಗಿ ಅವರಿಗೆ ನೀಡಲಾಯಿತು. ಇಷ್ಟನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಹಾಗೂ ಶಾಲಾ ವಿದ್ಯಾರ್ಥಿ ನವೆಂಬರ್ 26ಕ್ಕೆ ನಡೆದಂತಹ ಸಂವಿಧಾನ ಸಮರ್ಪಣಾ ದಿನದ ಬಗ್ಗೆ ವಿವರಿಸಿದರು. ಕುರಿತಾಗಿ ನಮ್ಮ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ಕೋಮಲ ಬಮ್ಮ ಈಗ ಸಂವಿಧಾನ ದಿನಾಚರಣೆ ಇದನ್ನ ಏನಕ್ಕೋಸ್ಕರ ಆಚರಣೆ ಮಾಡ್ತಾ ಇದ್ದೀವಿ, ಇದರ ಆಚರಣೆಯ ಹಿನ್ನೆಲೆ ಏನು, ಇದರ ಮಹತ್ವ ಏನು ಅನ್ನೋದನ್ನ ತಿಳಿಸ್ಬೇಕಲ್ಲ, ಹೇಳಮ್ಮ. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ಶುಭೋದಯ. ನನ್ನ ಹೆಸರು ಕೋಮಲ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು JHPS ಚನ್ನರಾಯಪಟ್ಟಣ. ಇವತ್ತು ಸಂವಿಧಾನ ದಿನಾಚರಣೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನವೆಂಬರ್ 26, 1949ರಲ್ಲಿ ಸಂವಿಧಾನವನ್ನು ಜಾರಿಗೆ ನವೆಂಬರ್ 26 ದಿನಾಂಕವನ್ನ ಸಂವಿಧಾನ ದಿನಾಚರಣೆಯನ್ನ ಗ್ರಾಮದ ಅಮೃತ ಸರೋವರ ಬಳಿ ಚನ್ನರಾಯಪಟ್ಟಣ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀ ವೆಂಕಟೇಶ್, ಉಪಾಧ್ಯಕ್ಷ ರಾಜಾನಂದ ಗೌಡ, ಮಾಜಿ ಉಪಾಧ್ಯಕ್ಷರಾದಂತಹ ಶಿವಕುಮಾರ್, ಪಂಚಾಯಿತಿ ಸದಸ್ಯರು, ಪಿಡಿಒ ಮುನಿರಾಜು ಹಾಗೂ ಪಂಚಾಯಿತಿ ಸಿಬ್ಬಂದಿ ಹಾಜರಿದ್ದರು. ನುಡಿದಂತೆ ನಡೆಯುತ್ತೇವೆಂದು ಭಾವದಿಂದ ಪ್ರಮಾಣ ಮಾಡುತ್ತೇವೆ. ಸ್ವಚ್ಛವಾಗಿಡಬೇಕು ಹಾಗೂ ಸುತ್ತಮುತ್ತಲು ಇರುವವರಿಗೂ ಸ್ವಚ್ಛವಾಗಿ ಇರಬೇಕು, ಆರೋಗ್ಯ ಕಾಪಾಡಿಕೊಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಆರೋಗ್ಯ ಭಾಗ್ಯ ಇದ್ರೆ ಎಲ್ಲ ಭಾಗ್ಯ ಇದ್ದಂಗೆ, ಆರೋಗ್ಯ ಇದ್ರೆ ಶತಕೋಟಿ ಇದ್ದಂಗೆ. ಅದರಿಂದ ಆರೋಗ್ಯವನ್ನು ಕಾಪಾಡಲು ಏನನ್ನು ಮುತುವರ್ಜಿ ವಹಿಸಬೇಕು ಅನ್ನೋದು ವಹಿಸಬೇಕು. ಹಾಗೂ ನಿಮ್ಮ ಶಾಲಾ ಆವರಣ, ನೀವು ಇರುವ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಅದರಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ನಡ್ಕೊಳ್ತೀರಿ ಅಂತ ನಾನಂತೂ ಭಾವಿಸಿದ್ದೀನಿ. ಈ ಸಂವಿಧಾನವನ್ನು ಮಕ್ಕಳು ನುಡಿದಂತೆ ನಡೆಯುತ್ತೇವೆಂದು ಭಾವದಿಂದ ಪ್ರಮಾಣ ಮಾಡುತ್ತೇವೆ. ಇವತ್ತಿನ ದಿನ ಸಂವಿಧಾನ ದಿನಾಚರಣೆ ಏನು ಆಚರಣೆ ಮಾಡಿದ್ವಿ, ಈ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಂತಹ ನಮ್ಮ ಚನ್ನರಾಯಪಟ್ಟಣ ಹೋಬಳಿಯ PDO ಸಾಹೇಬರಾಗಿರ್ತಕ್ಕಂಥ ಶ್ರೀಯುತ ಮುನ್ರಾಜ್ ಸರ್ ಅವರಿಗೆ, ಹಾಗೆ ಚನ್ನರಾಯಪಟ್ಟಣ ಹೋಬಳಿಯ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಲಕ್ಷ್ಮೀ ಅವರಿಗೆ ಅನಂತ ಧನ್ಯವಾದಗಳನ್ನು 1 2 3 ಚಪ್ಪಾಳೆ ಮೂಲಕ ಪಡೆಯೋಣ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.